ರೈತ ಬಾಂಧವರೇ ನಮಸ್ಕಾರ. ಈಗ ನಾವು ನಿಂತಿರೋದು ಕುಸುಬೆ ಬೆಳೆಯಲ್ಲಿ. ಈ ಕುಸುಬೆ ಬೆಳೆಯ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಯಾಕಂತಂದ್ರೆ ಈ ಕಲಬೆರಕೆ ಎಣ್ಣೆಯಿಂದ ಏನು ನಾವು ಊಟ ಮಾಡ್ತಕ್ಕಂಥ ಎಲ್ಲ ಜನಗಳೇನಾಗಿದ್ದಾರೆ ಎಚ್ಚೆತ್ಕೋತಾ ಇದ್ದಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಬೆಳೀತಾ ಇದೆ. ಅದಕ್ಕಾಗಿ ತಮ್ಮ ಕುಸುಬೆ ಬೆಳೆದು ಗಾಣದಲ್ಲಿ ಹಾಕ್ಸ್ಕೊಂಡು ಆ ಎಣ್ಣೆ ಊಟ ಮಾಡ್ಬೇಕನ್ನೋಂಥದ್ದು ಬಹಳಷ್ಟು ಜನರಿಗೆ ಅದರ ಅರಿವು ಬರ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ನಾನು ಕೀಟದ ವಿಷಯವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಕೀಟಗಳಂತಂದ್ರೆ 2 ಕೀಟಗಳು ಬರ್ತವೆ. ಕುಸುಬೆ ಅಂದ್ರೆ ಏನಂದ್ರೆ ಕುಸುಬೆಯಲ್ಲಿ ಏನು ಬರುವಂಥದ್ದು ಲಕ್ಷಣ ಇರುತ್ತೆ. ಆದ್ರೆ ಇಲ್ಲಿ ಈ ವರ್ಷ ಈಗ ಒಂದು ನೋಡ್ಲಿಕ್ಕಾಗಿ ಸ್ಪೊಡಾಪ್ಟೆರಾ ಅಂತಕ್ಕಂಥ ಕೀಡಿ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ಸ್ಪೊಡಾಪ್ಟೆರಾ ಕೀಡಿ ಪ್ರಥಮವಾಗಿ ಏನಪ್ಪಾ ಅಂದ್ರೆ ಇದು ತತ್ತಿಯನ್ನ ಗುಂಪಾಗಿ ಎಲೆಯ ಕೆಳಗಡೆ ಇಡ್ತದ. ಎಲೆ ಕೆಳಗಡೆ ಇಟ್ಟ ನಂತರ ಅದರಿಂದ ಬಂದಂತ ಮರಿಗಳು ಈ ಎಲೆಯನ್ನ ಈ ರೀತಿಯಾಗಿ ಕೆದರಿ ತಿಂದು ಆ ಗುಂಪು 2 ತರ ಅಂದ್ರೆ 2 ಸರಿ ಅವು ಜ್ವರಕ್ಕೆ ಕೂತು 3ನೇ ಜ್ವರಕ್ಕೆ ಕೊಡೋಕ್ಕಿಂತ ಮುಂಚಿತವಾಗಿ 2ನೇ ಸಲ ಜ್ವರ ಮುಗಿದ ಮೇಲೆ ಅವು ಒಂದೊಂದಾಗಿ ಚದುರಿಸಿ ಹೋಗ್ತಾವ. ಚದುರಿಸಿ ಹೋದ ನಂತರ ಹೊಲದಲ್ಲಿ ಸಾಕಷ್ಟು ಈ ತರ ಎಲೆಗಳನ್ನ ಸ್ಕ್ರೇಪ್ ಮಾಡ್ತವೆ. ತಾವು ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಬೆಳೆಯನ್ನ ಇದು ಕೆಳಗಡೆ ಇದೆ. ಬಹಳಷ್ಟು ಇಲ್ಲಿ ಅದರಿಂದ ಬಾಧೆಯಿಂದ ಆಗಿರ್ತಕ್ಕಂಥ ಬೆಳೆಗಳನ್ನು ಕಾಣ್ತಾವೆ ತಮಗೆ. ಈ ಎಲೆಗಳನ್ನ ಇಲ್ಲಿ ತಿಂದಿರ್ತಕ್ಕಂಥದ್ದು ಈ ರೀತಿಯಾಗಿ ತಿಂದು, ಅದು ಅಲ್ಲದೆ ಮುಂದೆ ಈ ಏನು ಇದಕ್ಕೆ ನಾವು ಹೂ ಅಂತೀವಿ ಅಥವಾ ಕ್ಯಾಪ್ಸುಲ್ ಅಂತ ಕರೀತಾರೆ, ಈ ಕ್ಯಾಪ್ಸುಲ್ ಕೂಡ ತಿನ್ನುವಂಥದ್ದು ಬಹಳಷ್ಟು ಕೊರೆದು ಆ ಕ್ಯಾಪ್ಸುಲ್ ತಿಂತಾನೆ ಮುಂದೆ ಆ ಕಾಳು ಕಟ್ಟೋದನ್ನ ಪ್ರಮಾಣ ಬಹಳ ಗಣನೀಯವಾಗಿ ಕಡಿಮೆ ಆಗ್ತದೆ. ಈಗ ಇಲ್ಲಿ ಸಾಕಷ್ಟು ನೋಡಿದ್ರಿ, ಇಲ್ಲಿ ಗ್ರೂಪ್ ಆಗಿ ಕಾಣ್ತಾ ಇದ್ದಾವೆ ಈ ಕೀಡಿಗಳು. ಇವು ಸ್ಪೊಡಾಪ್ಟೆರಾ ಕೀಡಿ ಅತಿ ಹೆಚ್ಚಾಗಿ ಕಾಣಿಸ್ತಕ್ಕಂಥವು. ಇಲ್ಲಿ ಆಕ್ಚುಲಿ ಇದರ ಒಂದು ಬಾಧೆ ಹೆಚ್ಚಾಗಿ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಕಂಡು ಬಂದದೋ ಗೊತ್ತಿಲ್ಲ. ಅಷ್ಟು ಸ್ಪೊಡಾಪ್ಟೆರಾ ಕೀಡಿ ಈ ಒಂದು ಕುಸುಬೆಯಲ್ಲಿ ಪ್ರಮುಖವಾದದ್ದು ಅಲ್ಲ. ಆದ್ರೂ ಕೂಡ ಈ ವರ್ಷ ಎಲ್ಲ ಕಡೆ ಬಹಳಷ್ಟು ರೈತರು ನಮಗೆ ಫೋನ್ ಮಾಡಿ ಕೇಳ್ತಿದ್ದಾರೆ. ಇವತ್ತು ಈ ಹೊಲದಲ್ಲಿ ನೋಡ್ತಾ ಇದ್ವಿ, ಈ ಕೀಡಿಯ ಬಾಧೆ ಜಾಸ್ತಿ ಇದೆ. ಇದು ಈ ರೀತಿಯಾಗಿ ಪ್ರಮುಖವಾಗಿ ಈ ಡ್ಯಾಮೇಜ್ ಎಲೆ ತಿಂತಕ್ಕಂಥದ್ದು ಮತ್ತು ಕ್ಯಾಪ್ಸುಲ್ ತಿಂತಕ್ಕಂಥ ಬಾಧೆಯನ್ನು ಮಾಡ್ತದೆ. ಇದರ ನಿರ್ವಹಣೆ ಹೇಗಪ್ಪ? ರೈತರು ಇದಕ್ಕೆ ಪ್ರಮುಖವಾಗಿ ನಾವೇನಪ್ಪ ಅಂದ್ರೆ ಈ ಲ್ಯಾಂಬ್ಡಾ ಸೈಲೋಥಿನ್ ಅಂತಕ್ಕಂಥ ಔಷಧಿಯನ್ನ ಅರ್ಧ ಮಿಲಿಯಿಂದ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಸ್ಪೊಡಾಪ್ಟೆರಾ ಕೀಡೆ ಕಡಿಮೆ ಆಗ್ತದೆ. ಅದು ಮೀರಿ ಹೆಚ್ಚಾಯ್ತಪ್ಪ, ಜಾಸ್ತಿ ಇತ್ತಂದ್ರೆ ಇನ್ನು ರೈತರು 2ನೇ ಸಿಂಪಡಣೆ ಆಗಿ ನಾವು ಕೊರಾಜಿನ್ ಅಂತಕ್ಕಂಥ ಔಷಧಿ ಹೇಳ್ತೀವಲ್ಲ, ಅದನ್ನ 0.3 ml ಅಂದ್ರೆ ಪ್ರತಿ 10 ಲೀಟರ್ ನೀರಿಗೆ 3 ml ಅಂತೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಕಡಿಮೆ ಆಗ್ತದೆ. ಇನ್ನು ಸಾವಯವವಾಗಿ ಮಾಡ್ಬೇಕಪ್ಪ ಇದನ್ನ ಯಾಕ ನಾವು ಅಂತಂದ್ರೆ, ಯಾಕಂದ್ರೆ ರೈತರು ಈಗ ಕೀಟನಾಶಕಗಳ ಬಗ್ಗೆ ಬಹಳ ಅವೇರ್ನೆಸ್ ಬರ್ತಾ ಇದೆ. ಅದರ ಒಂದು ಬಾಧಕತೆಯನ್ನ, ಅದರ ಒಂದು ದುಷ್ಪರಿಣಾಮವನ್ನು ಕಡಿಮೆ ಮಾಡ್ಬೇಕಂತ ಒಂದು ವಿಚಾರ ಬಂದಾಗ ಸಾವಯವವಾಗಿ ನೀಮ್ ಬೇಸ್ಡ್ ಪೆಸ್ಟಿಸೈಡ್ಸ್ ಅವುಗಳನ್ನ ಅಥವಾ ನೀಮ್ ಬೇಸ್ಡ್ ಪೆಸ್ಟಿಸೈಡ್ಸ್ ಅನ್ನು ನಾವೇನು ಕಮರ್ಷಿಯಲಿ ದೊರೀತಾವೆ ಅವುಗಳನ್ನು ಸುಮಾರಾಗಿ ನಾವೇನಪ್ಪ ಅಂದ್ರೆ 3 ರಿಂದ 5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಬೋದು. ಇಷ್ಟು ಈ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ.